ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನು ನಮ್ಮ ಹಸ್ಬೆಂಡ್ಗೆ ಕಟಿಂಗ್ ಕರ್ಕೊಂಡು ಹೋಗಿದ್ದೆ. ಇದು ಯಾವತ್ತು ಅಂತಂದರೆ ಸ್ಯಾಟರ್ಡೆ. ನೆಕ್ಸ್ಟ್ ಸಂಡೇ ಬಂದು ಭೀಮ್ ನಮಾಜ್ ಇತ್ತಲ್ವ, ಅದಕ್ಕೆ ಅವತ್ತು ಮಾಡಿಸ್ಕೊಳ್ಳೋದು ಬೇಡ ಕಟಿಂಗ್ ಎಲ್ಲನೂ ಅಂತ ಹೇಳ್ಬಿಟ್ಟು ನಾನೇ ಕರ್ಕೊಂಡು ಹೋಗಿದ್ದೆ. ಇದು SM ಫ್ಯಾಮಿಲಿ ಸೆಲೂನ್ ಇದೆ ಅಲ್ವಾ, ನಾನು ಲಾಸ್ಟ್ ಟೈಮ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಳ್ಳೋಕ್ಕೆಲ್ಲ ಹೋಗಿದ್ನಲ್ವ, ಅದೇ ಸೆಲೂನು. ಅಲ್ಲೇ ಕರ್ಕೊಂಡೋಗಿದ್ದೆ. ಏನಂದರೆ ನಮ್ಮ ಹಸ್ಬೆಂಡ್ ಕಲರ್ ಹಾಕಲ್ಲ, ಹೇರ್ ಕಲರು ಅವೆಲ್ಲ ಗ್ರೇ ಹೇರ್ಸ್ ಎಷ್ಟೊಂದು ಆಗಿದೆ, ಆದರೂ ಹೇರ್ ಕಲರ್ ಹಾಕ್ಸ್ಕೊ ಅಂದರೆ ಹಾಕ್ಸ್ಕೊಳ್ಳಲ್ಲ. ಯಾವಾಗಲೂ ಅಷ್ಟೇ ಜಸ್ಟ್ ಹೋಗಿ ಕಟಿಂಗ್ ಮಾಡಿಸ್ಕೊಂಡು ಬರ್ತಾಯಿದ್ರು. ಅದಕ್ಕೆ ಸರಿ ನಾನೇ ಕರ್ಕೊಂಡೋಗಿ ನಾನೇ ಅಲ್ಲೇ ನಾನೇ ಮುಂದೆ ಕಲರ್ ಹಾಕ್ಸೋಣ ಅಂತಲೇ ಕರ್ಕೊಂಡೋಗಿದ್ದೀನಿ. ಕಟಿಂಗ್ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ರು. ಯಾವಾಗ್ಲೂ ಹೋಗಿ ಏನು ಕಟಿಂಗ್ ಮಾಡಿಸ್ಕೊತಾ ಇದ್ರೋ ಗೊತ್ತಿಲ್ಲ, ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಈ ಸಾರಿ ನಾನೇ ಹೇಳ್ದೆ ಮಧು ಅಣ್ಣಗೆ, ನೀವೇ ಯಾವುದಾದ್ರೂ ಅವ್ರ ಫೇಸಿಗೆ ಚೆನ್ನಾಗಿ ಕಾಣಿಸೋ ಥರ ಒಂದು ಕಟಿಂಗ್ ಮಾಡಿರಿ ಅಂತಂದೆ. ಮಾಡಿದ್ರು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಸ್ಬೆಂಡ್ ಅಂತೂ ಒಳ್ಳೆ ಹೆಂಗಿದ್ರು ಅಂದರೆ ಹೆಂಗೆ ಕಾಣಿಸ್ತಿದ್ರು, ಚಿಕ್ಕ ಹುಡುಗ ಅಂದರೆ ಒಂದು ಚಿಕ್ಕ ವಯಸ್ಸವ್ರ ಥರ ಕಾಣಿಸ್ತಾ ಇದ್ರು. ಚೆನ್ನಾಗಿ ಕಾಣಿಸ್ತಿದ್ರು. ನಾನಂತೂ ಸತಿ ಹೇಳ್ಬಿಟ್ನೋ ಚೆನ್ನಾಗಿ ಕಾಣಿಸ್ತಾ ಇದ್ದಿ ಅಂತ. ಕಟಿಂಗ್ ಅಷ್ಟು ಚೆನ್ನಾಗಿತ್ತು. ಹೇರ್ ಕಲರ್ ಎಲ್ಲ ಹಾಕೊಂಡಿದ್ರಲ್ಲ, ಅದರಿಂದ ಚೆನ್ನಾಗಿ ಕಾಣಿಸ್ತಾ ಇದ್ರು. ಖುಷಿ ಆಯಿತು ನನಗಂತೂ ಅವ್ರನ್ನ ನೋಡಿ. ಆದರೆ ಲಾಸ್ಟಲ್ಲಿ ನಾನು ವೀಡಿಯೋಸ್ ಮಾಡ್ಕೊಂಡೇ ಇಲ್ಲ. ಅವತ್ತು ಸ್ವಲ್ಪ ಏನೋ ಬ್ಯುಸಿ ಇದೆ ಅನ್ಸುತ್ತೆ. ನನ್ನ ಬಿಟ್ಬಿಟ್ಟು ಬಂದ್ಬಿಟ್ಟೆ, ಏನೋ ಕೆಲಸ ಇತ್ತು ಅಂದ್ಬಿಟ್ಟು ಅವ್ರನ್ನ ಅಲ್ಲೇ ಬಿಟ್ಬಿಟ್ಟು ನಾನು ಮನೆಗೆ ಬಂದ್ಬಿಟ್ಟೆ. ಲಾಸ್ಟಲ್ಲಿ ವೀಡಿಯೋ ಮಾಡ್ಕೊಂಡಿಲ್ಲ, ಅವರೂ ವೀಡಿಯೋ ಮಾಡ್ಕೊಂಡಿಲ್ಲ. ಇದು ನೆಕ್ಸ್ಟ್ ಡೇ ಅಮಾವಾಸ್ಯೆ ದಿನ ನೋಡಿ. ನಾನು ನಮ್ಮ ಯಜಮಾನ್ರೆ ಪೂಜೆ ಮಾಡಿದ್ರು. ನನ್ನದು ಸ್ವಲ್ಪ ಪ್ರಾಬ್ಲಮಿಂದ ನಾನು ಮಾಡಿಲ್ಲ. ಪಾದ ಪೂಜೆ ಮಾಡ್ತಾ ಇದ್ದೀನಿ ಇವಾಗ. ನಮ್ಮ ಹಸ್ಬೆಂಡ್ಗೆ ಇವೆಲ್ಲ ಮಾಡಿಸ್ಕೊಳ್ಳೋಕ್ಕೆ ಇಷ್ಟ ಇಲ್ಲ, ಆದರೂ ನಾನು ಮಿಸ್ ಮಾಡಲ್ಲ. ಒಂದು ವರ್ಷನೂ ಮದುವೆ ಆಗಿ ನಮ್ಮದು 10 ವರ್ಷ ಕಂಪ್ಲೀಟ್ ಆಗಿದೆ. ಇವಾಗ 11ನೇ ವರ್ಷ ಏನೋ ಮಾಡ್ತಾ ಇದ್ದೀನಿ. ಆದ್ರೂ ಅವ್ರಿಗಿಷ್ಟ ಇಲ್ಲ ಇವೆಲ್ಲ ಮಾಡಿಸ್ಕೊಳ್ಳೋಕ್ಕೆ. ಬಲವಂತ ಮಾಡಿ, ಯಾವಾಗಲೂ ಅಷ್ಟೇ ಬಲವಂತ ಮಾಡಿ ಪೂಜೆ ಮಾಡ್ಬೇಕು ನಾನು. ಇಷ್ಟು ವರ್ಷದಲ್ಲಿ ಒಂದೇ ಒಂದು ವರ್ಷ ಏನೋ ಮಿಸ್ ಆಗಿದೆ. ಯಾವಾಗ ಅಂದರೆ ನಾನು ನನ್ನ ಮಗಳಿಗೆ ಪ್ರೆಗ್ನೆಂಟ್ ಇರಬೇಕಾದ್ರೆ ಆಗಸ್ಟ್ ಟೈಮಲ್ಲೇ ಅವಳು ಹುಟ್ಟಿದ್ದು. ಆ ಟೈಮಲ್ಲಿ ಫುಲ್ಲು ಅಂದರೆ ಡಿಲಿವರಿ ಟೈಮ್ ಇತ್ತು. ಬಗ್ಗಕ್ಕೆ ದೊಳಕ್ಕೆಲ್ಲ ಆಗ್ತಿರ್ಲಿಲ್ಲ. ಅವತ್ತು ಮಾತ್ರ ಮಿಸ್ ಆಯಿತು. ಅದು ನಾನು ಅವಾಗ ದೇವನಹಳ್ಳಿಯಲ್ಲಿದ್ದೆ. ಅವ್ರು ಇಲ್ಲಿದ್ದರು. ಬೇಡ ನೀನು ಪೂಜೆ ಮಾಡ್ತೀಯ ಅಂತಲೇ ಬಂದಿಲ್ಲ, ಅವ್ರು ಪೂಜೆ ಮಾಡಿಬಿಡ್ತೀನಿ ಅಂತಲೇ ಬಂದಿಲ್ಲ. ಇವಾಗ ಈ ಟೈಮಲ್ಲಿ ಬೇಡ ಬಿಡು, ಏನು ಒಂದು ವರ್ಷ ಮಿಸ್ ಆದರೆ ಏನಾಗಲ್ಲ ಅಂತ ಹೇಳ್ಬಿಟ್ಟು ಅವರು ಅದು ಒಂದೇ ಒಂದು ವರ್ಷ ಅಷ್ಟೇ ಮಿಸ್ ಆಗಿದೆ. ಇನ್ನು ಯಾವಾಗಲೂ ಅಷ್ಟೇ ಇನ್ನು ಒಂದು ವರ್ಷನೂ ಮಿಸ್ ಆಗಿಲ್ಲ. ಯಾವಾಗಲೂ ಪೂಜೆ ಮಾಡಿದ್ದೀನಿ ನಾನು, ಮಿಸ್ ಮಾಡ್ದಿರ. ವರ್ಷಕ್ಕೊಂದ್ಸತಿ ಪೂಜೆ ಮಾಡೋದ್ರಿಂದ ಏನಿಲ್ಲ, ಮಾಡ್ಬೋದು. ಒಬ್ಬೊಬ್ರು ಮಾಡಲ್ಲ, ಆದರೆ ನಮ್ಮ ಮನೆಯಲ್ಲಿ ನಮ್ಮಮ್ಮ ಅವತ್ತಿಂದನೂ ಅಷ್ಟೇ, ನಮ್ಮಮ್ಮನೂ ಮಾಡ್ತಾಯಿದ್ರು. ನಾವು ಅದನ್ನೇ ಕಲ್ತ್ಕೊಂಡು ಮಾಡ್ತಾಯಿದ್ದೀವಿ ಅಷ್ಟೇ. ಭೀಮನ ಅಮಾವಾಸ್ಯೆ ಏನಕ್ಕೆ ಮಾಡ್ತಾರೆ ಅಂತಂದರೆ ಗಂಡನ ಆಯಸ್ಸು ಆರೋಗ್ಯ ಹೆಚ್ಚಾಗಿರಲಿ, ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ. 7 ಜನ್ಮಕ್ಕೂ ನಮಗೆ ಇದೇ ಗಂಡ ಸಿಗಬೇಕು, ಇದೇ ಥರ ಗಂಡ ಬೇಕು ಅಂತ ಹೇಳ್ಬಿಟ್ಟು ಪೂಜೆ ಮಾಡೋದು. ನಾನಂತೂ ಮನಸ್ಫೂರ್ತಿಯಾಗಿ ಬೇಡ್ಕೊಂಡಿದ್ದೀನಿ, ಇದೇ ಗಂಡನೇ ಬೇಕು, ಇದೇ ಥರ ಗಂಡ ಸಿಗಬೇಕು ಅಂತ. ಯಾಕಂದರೆ ನನಗೆ ನನ್ನ ಗಂಡ ಅಷ್ಟು ಚೆನ್ನಾಗಿ ನೋಡ್ಕೊತಾನೆ. ನನ್ನ ಪ್ರಕಾರ ಇವ್ರ ಥರ ಬೇರೆ ಯಾರೂ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಂದರೆ ನನಗೆ ಗೊತ್ತಿರೋ ಪ್ರಕಾರ ಒಬ್ಬೊಬ್ಬರು ಹೆಂಗೆಂದರೆ ಅವ್ರು ಹಸ್ಬೆಂಡ್ಸ್ ಅಂತಂದರೆ ರೂಲ್ಸು, ಹಿಂಗೆ ಇರಬೇಕು, ಹಿಂಗೆ ಮಾಡಬೇಕು, ನಾನು ಹೇಳ್ದಂಗೆ ಕೇಳಬೇಕು, ಆ ಥರ ಎಲ್ಲ ರೂಲ್ಸ್ ಇರುತ್ತೆ. ನಮ್ಮ ಮನೇಲಿ ಆ ಥರ ಏನಿಲ್ಲ. ರೂಲ್ಸ್ ಅಂತಂದರೆ ನಾನು ಎಲ್ಲನೋ ಹೋಗ್ಬೇಕಂದ್ರೆ ಒಂದು ಮಾತು ಅವ್ರಿಗೆ ಹೇಳ್ಬೇಕಷ್ಟೆ, ಈ ಥರ ಹೋಗ್ತೀನಿ ಬರ್ತೀನಿ ಅಂತ ಹೇಳ್ಬೇಕು. ಅದು ಬಿಟ್ಟರೆ ಪರ್ಮಿಷನ್ ತೊಗೊಳ್ತಾರಲ್ವ, ಪರ್ಮಿಷನ್ ತೊಗೊಂಡೇ ಹೋಗ್ಬೇಕು, ಆ ಥರ ಎಲ್ಲ ಏನಿಲ್ಲ. ನಾನು ಮಮ್ಮ ಈ ಥರ ನನಗೆ ಇಷ್ಟ ಆಗಿದೆ, ನಾನು ಅಲ್ಲಿ ಹೋಗ್ಬೇಕು, ಇಲ್ಲ ಮಮ್ಮ ನನಗಿದು ಇಷ್ಟ ಆಯಿತು ನಾನು ತೊಗೋತೀನಿ ಅಂದರೆ ಸರಿ ಅಂತ ಹೇಳ್ತಾರೆ. ಒಂದು ದಿನಾನೂ ಅಷ್ಟೇ ಬೇಡ ಏನಕ್ಕೆ ಆ ಥರ ಎಲ್ಲ ಕೇಳಲ್ಲ. ಆದರೆ ಏನಾದರೂ ಅದು ನಮಗೆ ಅದರಿಂದ ಪ್ರಾಬ್ಲಮ್ ಆಗೋ ಥರ ಇದ್ದರೆ ಮಾತ್ರನೇ ಅವರು ನಮಗೆ ಬೇಡ ಅಂತ ಇದು ಮಾಡೋದು. ಅದು ಬಿಟ್ಟರೆ ಮಾತ್ರ ಇನ್ನೆಲ್ಲದರಲ್ಲೂ ಓಕೆ. ಇವತ್ತು ಭೀಮ್ ನಮಾಜ್ ಅಲ್ವಾ, ಪಾದ ಪೂಜೆ ಮಾಡಿದ್ದಕ್ಕೆ ಹಸ್ಬೆಂಡ್ ಗಿಫ್ಟ್ ಕೊಟ್ಟಿದ್ದಾರೆ. ಏನಿದೆ ಅಂತ ಗೊತ್ತಿಲ್ಲ, ನಿಮ್ಮ ಮುಂದೆನೇ ಓಪನ್ ಮಾಡ್ತೀನಿ ನೋಡಿ. ಬೇಡ ಅಂತ ಹೇಳ್ತಾ ಇದ್ದಾರೆ ಅವರು, ತೋರಿಸ್ಬೇಡ ಗಿಫ್ಟ್ ಎಲ್ಲನು ಅಂತ. ಅದಕ್ಕೇನೆ ಏನಿದೆ ಅಂತ ನಾನು ಓಪನ್ ಮಾಡೇ ಇಲ್ಲ. ನೀನೇನು ಕೊಟ್ಟರು ನನಗೆ ಖುಷಿನೇ ಮಾಮ. ದೊಡ್ಡ ಗಿಫ್ಟ್ ಚಿಕ್ಕ ಗಿಫ್ಟ್ ಅಂತ ಏನಿಲ್ಲ. ಯಾವಾಗ್ಲೂ ವರ್ಷ ಚಾಕ್ಲೇಟ್ ಕೊಡ್ತಾ ಇದ್ರು, ಇವಾಗಲೂ ಚಾಕ್ಲೇಟೇ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಇಲ್ಲ, ಏನೋ ಗಿಫ್ಟ್ ತಂದಿದ್ದಾರೆ.
ಗೈಸ್ ಇದು ಅವ್ರ ಪ್ರಕಾರ ಚಿಕ್ಕ ಗಿಫ್ಟು. ಅವರು ತೋರಿಸ್ಬೇಡ ಏನಕ್ಕೆ ಸುಮ್ಮನೆ ನನ್ನ ಮಾನ ಮರ್ಯಾದೆ ತೆಗೀತಿ ಅಂತಾರೆ. ಆದರೆ ಅವ್ರ ಪ್ರಕಾರ ಅದು ಚಿಕ್ಕ ಗಿಫ್ಟೇ ಆಗಿರ್ಬೋದು. ನನಗೆ ಗಿಫ್ಟ್ ಮುಖ್ಯ ಇಲ್ಲ, ನನಗೆ ಒಳ್ಳೆ ಲೈಫ್ ಕೊಟ್ಟಿದ್ದಾರೆ. ನನಗೆ ಅವ್ರು ನೋಡ್ಕೊತಾ ಇದ್ದಾರಲ್ವ, ನನಗೆ ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರಲ್ವ, ನನಗೆ ಅದಕ್ಕಿಂತ ಬೇರೆ ಗಿಫ್ಟ್ ಏನೂ ಬೇಕಾಗಿಲ್ಲ. ಬೇಜಾನ್ ಗಿಫ್ಟ್ ಕೊಡಿಸಿದ್ದಾರೆ, ಇದೆಲ್ಲ ನನಗೆ ಅದರ ಲೆಕ್ಕನೇ ಇಲ್ಲ. ಒಳ್ಳೆ ಲೈಫ್ ಕೊಟ್ಟಿದ್ದಾರೆ ನನಗೆ ಅದೇ ಸಾಕು ಅವ್ರ ಕಡೆಯಿಂದ. ಒಟ್ಟಿನಲ್ಲಿ ದೇವರು ನನಗೆ ಒಳ್ಳೆ ಗಂಡ ಕೊಟ್ಟಿದ್ದಾರೆ, ಒಳ್ಳೆ ಮಗು ಕೊಟ್ಟಿದ್ದಾರೆ. ನನಗೆ ಅಷ್ಟು ಸಾಕು ನನ್ನ ಲೈಫಲ್ಲಿ. ನಾನು ಇನ್ನೇನು ಆಸ್ತಿ ಪಾಸ್ತಿ ಅಷ್ಟು ಕೋಟಿ ಇಷ್ಟು ಕೋಟಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳಲ್ಲ. ನನ್ನ ಗಂಡ ಒಬ್ಬನಿದ್ರೆ ಸಾಕು ನನಗೆ. ವಿಡಿಯೋ ಮಾಡ್ತಿರೋದು ನಮ್ಮ ಅಕ್ಕ, ಅದಕ್ಕೆ ಲಾಸ್ಟ್ ಕೊಡ್ತೀನಿ ಅಕ್ಕಗೆ. ಇದು ನನ್ನ ಮಕ್ಕಳಿಗೆ ಫ್ರೆಂಡ್ಶಿಪ್ ಬ್ಯಾಂಡ್ ನಿನ್ನೆಲೆ ಅಲ್ಲಾಯ್ತಾ? ಓಕೆ, ನಮ್ಮಮ್ಮ ಇದೇ ಕೊಡೋಣ ಬನ್ನಿ. ಮಮ್ಮ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಓ ಥ್ಯಾಂಕ್ ಯು ಬೇಬಿ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಪಪ್ಪ. Thank you. Same to you, Papa. ಥ್ಯಾಂಕ್ ಯು ಬೇಬಿ. ನಿನ್ಗೇನೋ ತಂದಿದ್ದೀನಿ ನಾನು. ಎಸ್, ಫ್ರೆಂಡ್ಶಿಪ್ ಕಾರ್ಡ್. ಯಾರು ಮಾಡಿದ್ದಿದ್ದು? ನಾನು ನೀನೇ ಮಾಡಿದ್ದಾ? ಚೆನ್ನಾಗಿದೆ. This is me. ಶಿವರಾಜ್. Oh, how clever smiling. ಮಮತ್ ತಾಯಿ. Mom. ಏನಿದು MSPHA ಅಂದ್ರೆ ಏನು? ಎಂ ಅಂದ್ರೆ ನಿಂದು, ಎಸ್ ಅಂದ್ರೆ ಪಪ್ಪದು, ಹ್ಮ್. ಪಿ ಅಂದ್ರೆ ಅಕ್ಕದು, ಹೆಸರೇಳು. ನಿಂದು. ನಂದು ಅಂದ್ರೆ ಏನು? ಹೆಸರೇಳು. ಎಸ್ ಅಂದ್ರೆ ಶಿವರಾಜ್ ಅಂತ, ಹ್ಞೂ ಪಿ ಅಂದ್ರೆ ಪ್ರಿಯಾಂಕಾ ಅಂತ, ಹ್ಞೂ. ಎಚ್ ಅಂದ್ರೆ ನನ್ನ ಹೆಸರು ನಿನ್ನ ಹೆಸರೇನು? ಅಧಿಕಾರುಣ್ಯ ಆರಾಧ್ಯ. ಏನು ಹೆಸರನ್ನು ಬರ್ಕೊಂಡಿದ್ಯಾ? ಕೈ ಕೊಡು. ನಾವು ನಿನಗೆ ಗಿಫ್ಟ್ ಕೊಡ್ತೀವಿ. ಫ್ರೆಂಡ್ಶಿಪ್, ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಬೇಬಿ. ಥ್ಯಾಂಕ್ ಯು. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಥ್ಯಾಂಕ್ ಯು. ನಿಂಗೂ ಥ್ಯಾಂಕ್ ಯು. ಬಾಯ್. ಆರಾಧ್ಯ, ನಿನ್ಗೆ ಯಾರು ಫ್ರೆಂಡ್ಸ್ ಇಲ್ವಾ? ನಾವೇನೋ ಫ್ರೆಂಡ್ಸು. ಫಸ್ಟ್ ನೀವೇ ಫ್ರೆಂಡ್ಸ್, ಆಮೇಲೆ ಸ್ಕೂಲ್ ಫ್ರೆಂಡ್ಸ್. ಹೌದಾ? ನಾವೆಲ್ಲ ಫ್ರೆಂಡ್ಸಾ? ಪೇರೆಂಟ್ಸ್ ಅಲ್ವಾ? ಪೇರೆಂಟ್ಸು ಕೂಡ, ಫ್ರೆಂಡ್ಸು ಕೂಡ. ಹೌದಾ? ಥ್ಯಾಂಕ್ ಯು. ನಾಳೆ ಸ್ಕೂಲ್ ಹೋಗಿ ಇದು ಪ್ರಿಯಾಂಕದು. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಪ್ರಿಯಾಂಕಾ. ಸ್ಪೆಲ್ಲಿಂಗ್ಸ್ ಎಲ್ಲ ಅಷ್ಟು ಚೆನ್ನಾಗಿ ಬರ್ತಿದ್ದಾಳೆ. ಯಾರು ಹೇಳ್ಕೊಟ್ರವೆಲ್ಲ? ನೀನೇ ಬರ್ದಿರೋದಾ? ಓಕೆ. ನನ್ನ ಹೆಸರು ಮಾತ್ರ ಒಂದೇ ಒಂದು ಬಿಟ್ಬಿಟ್ಟಿದ್ಯಾ? THA ಬರಬೇಕು. ಕವರ್ ಮಾಡ್ತಾ ಇದ್ದಾರೆ. ಜಾಗ ಸರ್, ಜಾಗ ಇದೆಯಾ? ಓಕೆ. ಅದೆಲ್ಲ ಕನ್ಫ್ಯೂಸ್ ಆಯ್ತು. ಹಾಂ, ಏ ಬರೀಬೇಕಾದ್ರೆ ಸಾಕ. ಓಕೆ, ಪರವಾಗಿಲ್ಲ. ನೋಡಿ ಗೈಸ್, ಫ್ರೆಂಡ್ಶಿಪ್ ಕಾರ್ಡ್ ಅಂತೆ ನನ್ನ ಮಗಳೇ ಮಾಡಿರೋದು. ಎಷ್ಟು ಚೆನ್ನಾಗಿ ಮಾಡಿ ಎಲ್ಲರಿಗೂ ಕೊಟ್ಟಿದ್ದಾಳೆ. ನಮ್ಮ 3 ಜನಕ್ಕೂ ಕೊಟ್ಟಳು, ನನಗೂ ನಮ್ಮ ಹಸ್ಬೆಂಡ್ಗೆ ಪ್ರಿಯಾಂಕಾಗೆ 3 ಜನಕ್ಕೂ. ಇದು ನಾವು ಒಂದೇ ಒಂದು ಫೋಟೋ ತೆಕ್ಕೊಳ್ಳೋಕ್ಕೆ ಎಷ್ಟು ಹರಸಾಹಸ ಮಾಡಿದ್ದೀವಿ ಅಂದರೆ ನಗು ಬರ್ತಾಯಿದ್ದೆ. ಆ ಫೋಟೋ ಬೇಕಾದ್ರೆ ಆ ಫೋಟೋ ಯಾವುದು ಅಂತೆಲ್ಲ ಹಾಕ್ತೀನಿ ನೋಡಿ. ಎಷ್ಟು ನಕ್ಕಿದ್ದೀವಿ ಅಂತಂದರೆ ಆ ಫೋಟೋ, ಒಂದೇ ಫೋಟೋನೇ ತೆಗೆದಿದ್ದು ಏನಿಲ್ಲ, ಒಂದು ಅರ್ಧ ಗಂಟೆ ಮಾಡಿದ್ದೀವಿ ಆ ಫೋಟೋ ತೆಕ್ಕೊಳ್ಳೋಕ್ಕೆ. ಅಷ್ಟು ನಾಚಿಕೆ ಪಡ್ತಾಯಿದ್ರು ಅವರು ಅದು ಒಂದೇ ಒಂದು ಫೋಟೋ ತೆಕ್ಕೊಳ್ಳೋಕ್ಕೆ. ಗಿಫ್ಟ್ ಕೊಟ್ಟಿದ್ರಲ್ಲ ಗ್ಲಾಸ್ ನೋಡಿ, ಅವರೇ ಕಾಫಿ ಮಾಡಿ ಕೊಟ್ಟಿದ್ದಾರೆ ಕುಡಿಯೋಕ್ಕೆ. ಸ್ಟ್ರಾಂಗಾಗಿ ಮಾಡಿದ್ದಾರೆ, ತುಂಬ ಸ್ಟ್ರಾಂಗ್ ಆಗಿದೆ.
ಚೆನ್ನಾಗಿದೆ ಟೇಸ್ಟ್. ಗೈಸ್, ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.